ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಕ್ಷರಾಜ ಎಂದೇ ಖ್ಯಾತಿಯಾದಂತಹ ಶ್ರೀಮಂತ ದೇವರು ಕುಬೇರ ಮತ್ತು ಬಾಲಗಣಪತಿ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತಾ ಇದ್ದೀನಿ. ಕುಬೇರನಿಗೆ ನಾನು ದೊಡ್ಡ ಶ್ರೀಮಂತ, ನನ್ನ ಹತ್ತಿರ ಅರಮನೆ ಬಂಗಾರದ್ದಿದೆ ಮತ್ತು ಐಶ್ವರ್ಯ ಎಲ್ಲವೂ ಕೂಡ ಹೆಚ್ಚಾಗೇ ಇದೆ ಅಂತ ಹೇಳ್ಬಿಟ್ಟು ಬಹಳ ಅಹಂಕಾರದಿಂದ ಕುಬೇರ ದೇವ ಇರ್ತಾನೆ. ಎಲ್ಲ ದೇವಾನು ದೇವತೆಗಳನ್ನ ತನ್ನ ಮನೆಗೆ ಕರೆಸಿ ಅವರಿಗೆ ಭೋಜನಕ್ಕೆ ಕೊಟ್ಟು ತನ್ನ ಶ್ರೀಮಂತಿಕೆಯನ್ನ ಎಲ್ಲರಿಗೂ ತೋರಿಸ್ತಾ ಇರ್ತಾನೆ. ಹೀಗೆ ಒಂದು ದಿನ ಶಿವ ಪಾರ್ವತಿಯರನ್ನ ತನ್ನ ಅರಮನೆಗೆ ಊಟಕ್ಕೆಂದು ಕುಬೇರ ದೇವ ಕರೆಯುತ್ತಾನೆ. ಆದರೆ ಶಿವ ಪಾರ್ವತಿಯವರು ನಮ್ಮ ಬದಲು ನಮ್ಮ ಬಾಲಗಣಪನನ್ನ ಕರೆದುಕೊಂಡು ಹೋಗು ಎಂದು ಹೇಳಿದಾಗ ಬಾಲಗಣಪ ಕುಬೇರನ ಜೊತೆ ಅವನ ಅರಮನೆಗೆ ಊಟಕ್ಕೆಂದು ಬರುತ್ತಾನೆ. ಬರುವ ತಡ ಇಲ್ಲದೆ ನನಗೆ ಹೊಟ್ಟೆ ಹಸುವಾಗಿದೆ, ಬೇಗ ಬೇಗನೆ ನನಗೆ ಊಟ ನೀಡು ಅಂತ ಕುಬೇರನ ಕೇಳಿದಾಗ ಕುಬೇರ ತನ್ನ ಅಹಂಕಾರದಿಂದ ತನ್ನ ಬಂಗಾರದ ಅರಮನೆಯನ್ನ, ಐಶ್ವರ್ಯಗಳನ್ನ ಇವೆಲ್ಲವನ್ನು ತೋರಿಸುವಂತ ಪ್ರಯತ್ನ ಮಾಡ್ತಾನೆ. ಆದರೆ ಬಾಲಗಣಪ ಹಸುವಿನಿಂದ ನನಗೆ ಹೊಟ್ಟೆ ಹಸುವಾಗಿದೆ, ಊಟ ನೀಡು ಅಂದಾಗ ಬಾಲಗಣಪನಿಗೆ ಬಂಗಾರದ ತಟ್ಟಿಯಲ್ಲಿ ಕುಬೇರ ಊಟಕ್ಕೆ ನೀಡ್ತಾನೆ. ಹೀಗೆ ಇವನು ಬಾಲಕ ಇದ್ದಾನೆ, ಕಡಿಮೆ ಊಟ ಮಾಡ್ತಾನೆ ಅನ್ಕೊಂಡಂತಹ ಕುಬೇರನ ಅಹಂಕಾರವನ್ನು ನಿಲ್ಲಿಸಲಿಕ್ಕೆ ಬಾಲಗಣಪತಿ ಒಂದು ತಟ್ಟೆಯನ್ನು ಪೂರ್ಣ ಊಟ ಮಾಡ್ತಾನೆ, 10 ತಟ್ಟೆಯಷ್ಟು ಊಟ ಮಾಡ್ತಾನೆ, 100 ಪಾತ್ರೆಗಳಲ್ಲಿದ್ದಂತ ಊಟವನ್ನ ಎಲ್ಲ ಊಟ ಮಾಡಿ ಖಾಲಿ ಮಾಡ್ತಾನೆ. ಅಷ್ಟೇ ಅಲ್ಲ, 1000 ಬಂಡೆಗಳಷ್ಟು ಊಟವನ್ನ ಖಾಲಿ ಮಾಡಿ ಕುಬೇರನನ್ನ ಬರಿಗೈ ಮಾಡಿಬಿಡ್ತಾನೆ. ಈಗ ಕುಬೇರನಿಗೆ ಹೆದರಿಕೆ ಉಂಟಾಗುತ್ತೆ. ಆಗ ಕುಬೇರನ ಅಹಂಕಾರ ತಕ್ಕ ಮಟ್ಟಿಗೆ ಇಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಆದರೆ ಗಣಪತಿ ಸುಮ್ಮನೆ ಇರೋದಿಲ್ಲ. ಬಾಲಗಣಪ ಬಹಳ ಕೋಪಿಷ್ಟನಾಗ್ತಾನೆ, ಕಣ್ಣು ಕೆಂಪೆ ಮಾಡ್ತಾನೆ. ನೀನ್ ನನಗೇನಾದ್ರೂ ಈಗ ಭೋಜನ ಕೊಡದೆ ಹೋದ್ರೆ ಇಡೀ ನಿನ್ನ ಅರಮನೆಯನ್ನ ತಿಂದು ಹಾಕಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಕುಬೇರನಿಗೆ ಬಾಲಗಣಪತಿ ಹೇಳ್ತಾನೆ. ಆಗ ಕುಬೇರ ತನ್ನ ತಪ್ಪಿನ ಅರಿವಾಗಿ ಓಡುತ್ತಾ ಶಿವಪಾರ್ವತಿಯರ ಹತ್ರ ಹೋಗ್ತಾನೆ. ಶಿವಪಾರ್ವತಿಯರ ಹತ್ರ ಹೋಗಿ ಮಂಡೆ ಊರಿ ಕೇಳ್ಕೊತಾನೆ, ನನ್ನ ತಪ್ಪಾಗಿದೆ, ನನ್ನ ಅಹಂಕಾರದ ಅರಿವು ನನಗಾಗಿದೆ, ಗಣಪತಿ ಹಸಿವನ್ನ ನಾನು ಹೇಗೆ ನೀಗಿಸ್ಲಿ ಅಂತ ಶಿವಪಾರ್ವತಿಯರನ್ನ ಕೇಳಿದಾಗ ಶಿವ ತನ್ನ ಜೋಳಿಗೆಯಲ್ಲಿದ್ದಂತಹ ಒಂದು ಮುಷ್ಟಿ ಅಕ್ಕಿಯನ್ನು ಕೊಟ್ಟು, ಈ ಅಕ್ಕಿಯನ್ನು ಹೋಗಿ ಅವನಿಗೆ ಪ್ರಸಾದವಾಗಿ ಊಟಕ್ಕೆ ನೀಡು, ಅವನಿಗೆ ಹಸಿವು ನೀಗುತ್ತೆ ಅಂತ ಶಿವ ಹೇಳ್ತಾನೆ. ಆಗ ಕುಬೇರ ಓಡಿ ಬಂದು ಬಾಲಗಣಪನಿಗೆ ಆ ಮುಷ್ಟಿ ಅಕ್ಕಿಯನ್ನ ನೀಡಿದಾಗ ಗಣಪತಿ ತೃಪ್ತನಾಗುತ್ತಾನೆ. ಆಗ ಕುಬೇರನಿಗೆ ಅರ್ಥವಾಗುತ್ತೆ, ಅಹಂಕಾರದಿಂದ ಏನನ್ನೂ ಗೆಲ್ಲಲಿಕ್ಕೆ ಆಗುವುದಿಲ್ಲ. ಐಶ್ವರ್ಯ, ವಜ್ರ, ವೈಡೂರ್ಯ ಏನೂ ಇದ್ರೂ ಸಹಿತ ದೇವರ ಪ್ರೀತಿಯನ್ನ ನಾವು ಗೆಲ್ಲಲಿಕ್ಕಾಗೋದಿಲ್ಲ. ಅದಕ್ಕೆ ಭಾವನಾತ್ಮಕ ಶ್ರದ್ಧೆಯಿಂದ ದೇವರನ್ನ ಒಲಿಸಿಕೊಂಡ್ರೆ ಮಾತ್ರ ಶಿವನು ನಮಗೆ ಕೃಪಾಶೀರ್ವಾದನ ನೀಡ್ತಾನೆ ಎನ್ನುವುದನ್ನ ಬಾಲಗಣಪ ಹೇಳ್ತಾನೆ. ಇದರಿಂದ ಈ ಚಿಕ್ಕ ಕಥೆಯಿಂದ ನಾವು ಕೂಡ ಅರ್ಥ ಮಾಡ್ಕೊಳ್ಳೋದು ಬಹಳ ಇದೆ. ಹಾಗಾಗಿ ಕುಬೇರ ಇವತ್ತಿಗೂ ಸಹಿತ ಅಹಂಕಾರ ಇರುವ ಮನೆಯಲ್ಲಿ ಯಾವತ್ತೂ ಇರುವುದಿಲ್ಲ. ಹಾಗಾಗಿ ಗಜಮುಖನನ್ನ ನಾವು ಮೊದಲ ಪೂಜಕ ಎಂದು ಪೂಜೆ ಮಾಡ್ತೇವೆ.